ಪರಿಷತ್ ಫೈಟ್ ನಲ್ಲಿ ಮೈತ್ರಿ ಅಭ್ಯರ್ಥಿಗಳ ನಡೆಯತ್ತ ಕಾಂಗ್ರೆಸ್ನ ಚಿತ್ತ ಇದೆ. ಎರಡೂ ಸ್ಥಾನಗಳನ್ನ ನಿರಾಯಾಸವಾಗಿ ಗೆಲ್ಲುವ ಸಂಖ್ಯಾಬಲ ಬಿಜೆಪಿ ಹೊಂದಿದೆ. ಬಿಜೆಪಿ ಜೆಡಿಎಸ್ನಿಂದ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಪರಿಷತ್ ಫೈಟ್ ನಲ್ಲಿ ಮೈತ್ರಿ ಅಭ್ಯರ್ಥಿಗಳ ನಡೆ ಏನಾಗಿರುತ್ತೆ, ಕಾಂಗ್ರೆಸ್ ಅದರ ಬಗ್ಗೆ ಗಮನ ಹರಿಸ್ತಾ ಇದೆ. ಎರಡು ಸ್ಥಾನಗಳನ್ನ ಆರಾಮಾಗಿ ಗೆಲ್ಲೋ ಸಂಖ್ಯಾಬಲ ಇದೆ ಬಿಜೆಪಿ ಹತ್ರ. ಆದ್ರೆ ಬಿಜೆಪಿ ಜೆಡಿಎಸ್ ಸೇರಿ ಮೂರನೇ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಮೂರನೇ ಅಭ್ಯರ್ಥಿ ಕಣಕ್ಕಿಳಿಸೋದ್ರ ಬಗ್ಗೆ ಇವತ್ತು ಜೆಡಿಎಸ್ ಸಭೆ ನಡೆಸಿತು. ಎಚ್ಡಿಕೆ ನೇತೃತ್ವದ ಸಭೆಯಲ್ಲಿ ಬಿಎಂ ಫಾರೂಕ್ ಸೇರಿ ಹಲವರ ಹೆಸರು ಚರ್ಚೆ ಆಗಿದೆ. ಜೆಡಿಎಸ್ ಮೂರನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಆಗ ಚುನಾವಣೆ ರಂಗೇರುತ್ತೆ. ಯಾಕಂದ್ರೆ ಕೊರತೆಯಾಗುವಂತಹ ಸ್ಥಾನವನ್ನ ಹೇಗೆ ಫುಲ್ಫಿಲ್ ಮಾಡ್ತಾರೆ ಅಂತ ಈಗಾಗಲೇ ಪರಿಷತ್ಗೆ 5ನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಪರಿಷತ್ ಫೈಟ್ ನಲ್ಲಿ ಮೈತ್ರಿ ಅಭ್ಯರ್ಥಿಗಳ ನಡೆಯತ್ತ ಕಾಂಗ್ರೆಸ್ ಗಮನ ಹರಿಸ್ತಾ ಇದೆ. ಕೂಡ ಪರಿಷತ್ಗೆ ಈಗ ಹೆಸರಿಗೆ ಮುನ್ನೆಲೆ ಬರ್ತಾ ಇದೆ. ನಿಮ್ಮ ಹೆಸರು ಕೂಡ ತಾವು ಕೂಡ ಆಕಾಂಕ್ಷಿ ಇದ್ದೀರಾ ಸರ್? ಏನಾಯ್ತು ಸರ್ ಸಭೆಯಲ್ಲಿ? ಇಲ್ಲ, ಈಗ ಶಾಸಕರನ್ನು ಕರೆದಿದ್ದಾರೆ ಅಣ್ಣವರು. ಓಕೆ, ಸೊ ಮೀಟಿಂಗ್ ಆಗ್ತಾ ಇದೆ. ಓಕೆ ಸರ್. ಸೊ ನನಗೆ ಯಾವುದೋ ಒಂದು ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇನೆ ಅಷ್ಟೇ. ನಿಮ್ಮ ಹೆಸರು ಕೂಡ ಏನು ಚರ್ಚೆ ಆಯ್ತಾ ಸರ್ ಸಭೆಯಲ್ಲಿ? ತಮ್ಮ ಚರ್ಚೆಯಲ್ಲಿ ಅಭಿಪ್ರಾಯ ಎಲ್ಲ ಕೇಳಿದ್ರು. ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ ಅದರಲ್ಲಿ. ಓಕೆ ಸರ್, ಅಭಿಪ್ರಾಯ ಹೇಳಿದ್ರಿ. ಬಟ್ ಮತಗಳು ಒಂದಷ್ಟು ಲೆಕ್ಕಾಚಾರಗಳು ಯಾಕೆಂತ ಒಂದಷ್ಟು ಕಡಿಮೆ ಇದೆ ಮತಗಳು. ನಮಗೆ ಯಾವ ಲೆಕ್ಕಾಚಾರದ ಮೇಲೆ ಏನು ಅವರು ಯಾವ ಲೆಕ್ಕಾಚಾರ ಏನೇನಿದೆ ಅಂತೇಳಿ ಅವರು ತೀರ್ಮಾನ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಈಗ ಅಣ್ಣವರು ಬಂದು ಕೇಳಿ, ಅವರು ಡೈರೆಕ್ಟ್ ಕೇಳಬೇಡಿ. ಓಕೆ, ಈಗ ನಾಳೆನೇ ಲಾಸ್ಟ್ ಡೇ ಇರೋದು ನಾಮಿನೇಷನ್. ಹಾಗಾಗಿ ಹೌದೌದು, ತಾವು ಎಲ್ಲ ರೀತಿಯಲ್ಲಿ ಸಿದ್ಧತೆ ಆಗಿದ್ದೀರಿ ಸರ್? ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಅಲ್ಲ, ಅವರು ಏನೇನು ಮಾಡ್ಬೇಕಂತಲ್ಲ ಮೊದಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಏನು ಬೇಕಿದ್ರು. ಸೊ ಈಗ ಪ್ರಶ್ನೆ ಏನಂದ್ರೆ, ಈಗ ಇನ್ನೂ ಮೀಟಿಂಗ್ ಆಗ್ತಾ ಇದೆ. ನನಗೆ ಯಾವುದೋ ಒಂದು ಅರ್ಜೆಂಟ್ ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಕೇಳ್ಬಿಟ್ಟು ಬಂದಿದ್ದೇನೆ ಅಷ್ಟೇ. ಇನ್ನು ಅಂತಿಮ ಮಾಡಿಲ್ವಾ ಸರ್? ಹಾಗಿದ್ರೆ ಇಲ್ಲಿ ಅಂತಿಮ ಆಗಿಲ್ಲ, ಇನ್ನು ಡಿಸ್ಕಷನ್ ಇಲ್ಲಿ ಇದೆ. ಎಲ್ಲ ಶಾಸಕರು ಇದ್ದಾರೆ ಅಲ್ಲಿ. ತಾವು ಕೂಡ ಸ್ಟ್ರಾಂಗ್ ಆಸ್ಪಿರೆಂಟ್ ಇದ್ದೀರಿ? ಆ ಥರ ಏನಿಲ್ಲ, ಅದು ವಾಟ್ ಎವರ್ ದೇ ಡಿಸೈಡ್ ಇಟ್ಸ್ ನಾಟ್ ಅಂತ. ಓಕೆ, ಪಕ್ಷ ನಿರ್ದೇಶಿಸಿದ್ರೆ ಸ್ಪರ್ಧೆ ಮಾಡಿ ಅಲ್ಲಲ್ಲ, ಪ್ರಶ್ನೆ ನಿದ್ದೆ ಮಾಡುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಪರಿಷತ್ ಮತ್ತು ರಾಜ್ಯಸಭೆ ಚುನಾವಣೆಗಾಗಿ ಅಭ್ಯರ್ಥಿಗಳ ಹೆಸರನ್ನ ಇನ್ನೂ ಬಿಜೆಪಿ ಘೋಷಣೆ ಮಾಡಿಲ್ಲ. ಹಾಗಾದ್ರೆ ಬಿಜೆಪಿ ಲೆಕ್ಕಾಚಾರ ಏನು? ಯಾಕಂದ್ರೆ ನಾಳೆ ಬೆಳಗಾದ್ರೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನ ಆಗಿರೋದ್ರಿಂದ ಯಾವಾಗ ಹಾಗಾದ್ರೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗತ್ತೆ? ಇನ್ನೊಂದು, 2 ಸ್ಥಾನಗಳನ್ನ ನಿರಾಯಾಸವಾಗಿ ಗೆಲ್ಲಬಹುದಾದಂತಹ ಸಂಖ್ಯಾಬಲ ಬಿಜೆಪಿ ಹೊಂದಿದ್ರು ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅಂತ ಅಂದ್ರೆ ಆಗ ಹೊಂದಾಣಿಕೆ ಹೇಗಿರುತ್ತೆ ಅಂತ? ಎಸ್, ಖಂಡಿತವಾಗ್ಲೂ ಕೂಡ ಅಂದ್ರೆ 7 ಸ್ಥಾನಗಳಿಗೆ ಚುನಾವಣೆ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ 4 ಸ್ಥಾನಗಳನ್ನು ಅನಾಯಾಸ ಪಡ್ಕೊಳ್ಳುತ್ತೆ ಮತ್ತು 2 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ರೆ ಇನ್ನುಳಿದಿರ್ತಕ್ಕಂಥ 1 ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಮುಂದುವರೆದಿರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ಗೆ ಇರ್ತಕ್ಕಂಥ ಸಂಖ್ಯಾಬಲದ ಆಧಾರ ಮತ್ತು ವ್ಯವಸ್ಥೆಯ ಕಾರಣಕ್ಕಾಗಿ ಅವರು ಇನ್ನೊಂದು ಸ್ಥಾನಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯತೆ. ಆ ಕಾರಣಕ್ಕಾಗಿ 5ನೇ ಅಭ್ಯರ್ಥಿಯನ್ನು ಕೂಡ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಮೈತ್ರಿಕೂಟದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಜೆಡಿಎಸ್ 3ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿತಕ್ಕಂಥ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಇಡೀ ಚುನಾವಣೆಯ ಒಂದು ವ್ಯವಸ್ಥೆಯನ್ನೇ ಒಂದು ರಂಗೇರಿಸಿದ್ರು ಕೂಡ ತಪ್ಪಾಗ್ಲಾರದು. ಹಾಗಾಗಿ ಈಗ ಮೈತ್ರಿ ಪಕ್ಷದ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಸಂಖ್ಯಾಬಲವನ್ನು ಗಮನಿಸ್ತಾ ಇದ್ರೆ ಜೆಡಿಎಸ್ಗೆ ದೊಡ್ಡ ಮಟ್ಟದ ಬಲ ಸಿಗೋದಿಲ್ಲ. ಆದ್ರೂ ಕೂಡ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂತಂದ್ರೆ ಇದು ವಿಧಾನ ಪರಿಷತ್ ಚುನಾವಣೆ ಏನಿದೆ, ಇದು ಗೌಪ್ಯ ಮತದಾನ. ಅಂದ್ರೆ ಗೌಪ್ಯವಾಗಿ ಮತದ ಹಾಕ್ತಿರುವಂತ ಹಿನ್ನೆಲೆಯಲ್ಲಿ ಯಾರಿಗೆ ಬೇಕಾದ್ರೆ ಮತ ಹಾಕ್ತಕ್ಕಂಥ ಅವಕಾಶಗಳಿದೆ. ಈಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಒಳಗಡೆ ಒಂದ್ ಕಡೆ ಹೊಸ ಸಿಎಂ ಬಂದರೆ ಇನ್ನೊಂದು ಕಡೆ ಸಚಿವ ಸಂಬಳದ ಅಸಮಾಧಾನ ಇದೆ, ನಾಯಕರ ಬಗ್ಗೆ ಬೇಸರಗಳಿದೆ. ಹಾಗಾಗಿ ಎಲ್ಲಾ ಪಕ್ಷದಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗೊಂದಲ ಇರುವ ಕಾರಣಕ್ಕಾಗಿ ಸ್ವತಂತ್ರವಾಗಿ ಮತ ಹಾಕ್ಲಿಕ್ಕೆ ಶಾಸಕರಿಗೆ ಅವಕಾಶ ಇರುವ ಕಾರಣಕ್ಕಾಗಿ ಈ ಅವಕಾಶವನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನುವ ಲೆಕ್ಕಾಚಾರ ಇಟ್ಕೊಂಡೆ ಜೆಡಿಎಸ್ ಈಗ ಅಭ್ಯರ್ಥಿನ ಕಣಕ್ಕಿಳಿಸ್ತಾ ಇದೆ. ನಾಳೆ ಬೆಳಿಗ್ಗೆ ಅಧಿಕೃತವಾಗಿ ಸಭೆ ನಡೀತದೆ, ಶಾಸಕರ ಸಭೆಯನ್ನು ಕರೆಯಲಾಗಿದೆ. ಶಾಸಕರ ಸಭೆಯ ಬಳಿಕ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಕ್ಕೆ ಈಗಾಗಲೇ ಜೆಡಿಎಸ್ ತೀರ್ಮಾನವನ್ನು ಮಾಡಿದೆ. ಈ ತೀರ್ಮಾನವನ್ನು ಗಮನಿಸ್ತಾ ಇದ್ರೆ ನಿಶ್ಚಯವಾಗಿಯೂ ಕೂಡ ವಿಧಾನ ಪರಿಷತ್ ಚುನಾವಣೆ ರಂಗೇರುವುದು ಬಹುತೇಕ ಖಚಿತವಾಗಿದೆ. ಮೈತ್ರಿ ಪಕ್ಷದಲ್ಲಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಾಗ 2+1 ಅಂದ್ರೆ 3 ಅಭ್ಯರ್ಥಿಗಳು ಕಣಕ್ಕಿಳಿತಿರುವಂತಹ ಹಿನ್ನೆಲೆಯಲ್ಲಿ, ಕಾಂಗ್ರೆಸ್ ನಲ್ಲಿ 4+1 ಅಂದ್ರೆ 5 ಅಭ್ಯರ್ಥಿಗಳು ಕಣಕ್ಕಿಳಿತಿರುವಂತಹ ಹಿನ್ನೆಲೆಯಲ್ಲಿ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಸೆಣಸಾಟ ಮಾಡ್ತಕ್ಕಂಥದ್ದು ಖಚಿತ ಆಗಿದೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಫಲಿತಾಂಶದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು ಅಂತಕ್ಕಂಥ ಚರ್ಚೆ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನ ನಿಜವಾಗ್ಲೂ ಕೂಡ ರಂಗೇರ್ತಾ ಇದೆ. ಜೆಡಿಎಸ್ ನಾಳೆ
ಅಧಿಕೃತವಾಗಿ BM ಫಾರೂಕ್ ಅವ್ರನ್ನ ಕಣಕ್ಕಿಳಿಸಿದ್ದೇ ಆದ್ರೆ ನಿಶ್ಚಯವಾಗಿಯೂ ಕೂಡ ಈಗ ಒಂದ್ ರೀತಿ ಚುನಾವಣಾ ರಣಕ್ಕೆ ಒಂದು ಕಣ ಏನಾದ್ರೆ ಹಂಗೆ ಇರ್ತಾ ಇದೆ. ಜೊತೆಗೆ ಇವತ್ತು ಬಿಜೆಪಿ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾಗಿತ್ತು, ಅಭ್ಯರ್ಥಿ ಪಟ್ಟಿಗಳನ್ನು ಕೂಡ ಫೈನಲ್ ಮಾಡಬೇಕಾಗಿತ್ತು. ನಾಳೆ 3 ಗಂಟೆ ತನಕ ಕೂಡ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ಕೊನೆ ಕ್ಷಣ ಸಮೀಪಿಸ್ತಾ ಇದ್ರು ಕೂಡ ಬಿಜೆಪಿ ಇನ್ನೂ ಕೂಡ ಅಭ್ಯರ್ಥಿ ಹೆಸರನ್ನ ಫೈನಲ್ ಮಾಡಿಲ್ಲ. 8:08 ಸುಮಾರಿಗೆ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಇನ್ನೂ ಕೂಡ ಪಟ್ಟಿ ಬಿಡುಗಡೆ ಆಗಿಲ್ಲ. ದೆಹಲಿಯಲ್ಲಿ ಈ ಸಂಬಂಧಪಟ್ಟಾಗೆ ಮಾತುಕತೆ ಮುಂದುವರೆದಿದ್ದು ಅಚ್ಚರಿಯ ಅಭ್ಯರ್ಥಿಗಳು ಕಣಕ್ಕಿಳಿತಕ್ಕಂಥ ಸಾಧ್ಯತೆಗಳಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ರಾಜ್ಯಸಭೆಯನ್ನು ಕೂಡ ಅನಾಯಾಸವಾಗಿ 1 ಸ್ಥಾನ ಗೆಲ್ಲಿಕ್ಕೆ ಬಿಜೆಪಿಗೆ ಅವಕಾಶ ಇದೆ. ಆದ್ರೆ ದೇವೇಗೌಡರಿಗೆ ಅವಕಾಶ ಮಾಡಿಕೊಡ್ಲಾಗತ್ತಾ ಅನ್ನೋದು ಕೂಡ ಚರ್ಚೆ ಇರುವ ಕಾರಣಕ್ಕಾಗಿ ಪಟ್ಟಿ ಬಿಡುಗಡೆ ವಿಳಂಬ ಆಗ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತದೆ. ಸದಾನಂದ ಗೌಡ, ಸುಮಲತಾ, ನಿರ್ಮಲ್ ಕುಮಾರ್ ಸೊರಾನ ಸೇರಿದಾಗೆ ಇತರ ಹೆಸರು ಕೂಡ ಬಿಜೆಪಿಯಿಂದ ಕೇಳಿ ಬರ್ತಾ ಇದ್ರು ಕೂಡ ಅಂತಿಮವಾಗಿ ದೇವೇಗೌಡರಿಗೆ ಅವಕಾಶ ಕೊಡೋ ತೀರ್ಮಾನವನ್ನ ಬಿಜೆಪಿ ತೆಗೆದುಕೊಳ್ಳುತ್ತಾ ಅನ್ನುವಂತ ಕುತೂಹಲಕ್ಕೆ ಇನ್ನು ಕೆಲವೇ ಹೊತ್ತರಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕ ಚಿತ್ರಣ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಶ್ವೇತಾ, ಓಕೆ, ರಾಜ್ಯಸಭೆಗೆ ಅಭ್ಯರ್ಥಿಗಳ ಆಯ್ಕೆ ಮಾಡೋದಕ್ಕೆ ಕೆಲವು ಸೂತ್ರಗಳನ್ನ ಹಾಕೊಂಡಿದೆ ಹೈಕಮಾಂಡ್ ಅಂತ. ಅಂದ್ರೆ ರಾಜ್ಯಸಭೆಗೆ ಒಕ್ಕಲಿಗ, ಪರಿಷತ್ಗೆ OBC ದಲಿತ ಸೂತ್ರವನ್ನ ಅಂತ. ಸೊ ಈ 2 ಸೂತ್ರದಡಿ ಹಾಗಾದ್ರೆ ಟಿಕೆಟ್ ಘೋಷಣೆ ಆಗುತ್ತಾ? ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಒಂದು ಲಿಂಗಾಯತ ಮಹಿಳೆ ಅಂದ್ರೆ ಬಿಜೆಪಿಯಲ್ಲಿ ವಿಧಾನ ಪರಿಷತ್ಗೆ ಒಂದು ಲಿಂಗಾಯತ ಮಹಿಳೆ ಮತ್ತೊಂದು OBC ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನೋ ನಿರ್ಧಾರ ಚರ್ಚೆಗಳು ಕೂಡ ನಡೀತದೆ. ಜೊತೆಗೆ ಒಕ್ಕಲಿಗ ಮಹಿಳೆ ಇಲ್ಲವೇ OBC ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಅಂದ್ರೆ ಯಾವುದೇ ಮೇಜರ್ ಕಮ್ಯುನಿಟಿ ಅಂದ್ರೆ ಲಿಂಗಾಯತ ಅಥವಾ ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿ ಆಗಿರ್ತಕ್ಕಂಥ ಲಿಂಗಾಯತ ಮತ್ತು ಒಕ್ಕಲಿಗರ ಓರ್ವ ಮಹಿಳೆಗೆ ಅವಕಾಶ ಕೊಡ್ತಕ್ಕಂಥದ್ದು. ಇನ್ನೊಂದು ಸ್ಥಾನವನ್ನ OBC ಕೊಡೋದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತದೆ. ಕುರುಬ ಇರ್ಬೋದು ಅಥವಾ ಇತರ ಬಲಿಜ ಸಮುದಾಯ ಸೇರಿದಾಗ ಇತರರಿಗೆ ಅವಕಾಶ ಕೊಡೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಹಾಗಾಗಿ ಅಪ್ಪರ್ ಕಾಸ್ಟ್ ಪ್ಲಸ್ OBC ವಿಧಾನ ಪರಿಷತ್ಗೆ ಅಭ್ಯರ್ಥಿ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿದೆ. ಇನ್ನೊಂದು ಕಡೆ ರಾಜ್ಯಸಭೆಗೆ ಟಿಕೆಟ್ ಕೊಡುವ ಸಂದರ್ಭದಲ್ಲೂ ಕೂಡ ಚರ್ಚೆ ಇನ್ನೂ ಕೂಡ ಚರ್ಚೆ ಮುಂದುವರೆದಿದೆ. ಯಾಕಂದ್ರೆ ದೇವೇಗೌಡರು ಕೊಟ್ಟಿದ್ದೆ ಆದ್ರೆ ಒಕ್ಕಲಿಗ ಸಮುದಾಯಕ್ಕೆ ಅಭ್ಯರ್ಥಿ ಆಗ್ಬಿಡ್ತಾರೆ. ಹಾಗಾಗಿ ವಿಧಾನ ಪರಿಷತ್ತು ಲಿಂಗಾಯತ ಮತ್ತು OBC ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ವಿಧಾನ ಪರಿಷತ್ನಲ್ಲಿ ಒಂದೊಮ್ಮೇನಾದ್ರೂ ಕೂಡ ದೇವೇಗೌಡರಿಗೆ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಒಂದು ಒಕ್ಕಲಿಗ ಮತ್ತು ಲಿಂಗಾಯತ ಈ ಜಾತಿ ಸಮೀಕರಣವನ್ನ ಬಹಳ ಸ್ಪಷ್ಟವಾಗಿ ಯಾವುದಕ್ಕೆ ತೊಂದರೆ ಆಗದ ಹಾಗೆ ಒಂದು ಸಮೀಕರಣ ಮಾಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಮೇಲ್ವರ್ಗ ಪ್ಲಸ್ OBC ಅಂತಕ್ಕಂಥದ್ದು ವಿಧಾನ ಪರಿಷತ್ಗಾದ್ರೆ ರಾಜ್ಯಸಭಾ ಟಿಕೆಟ್ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗದೇ ಇರುವಂತ ಕಾರಣಕ್ಕಾಗಿ ಯಾವುದೇ ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇಲ್ಲ. ಇನ್ನು ಕೆಲವೇ ಹೊತ್ತಿನಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಪಟ್ಟಿಯನ್ನ ಬಿಜೆಪಿ ಪ್ರಕಟ ಮಾಡುತ್ತೆ. ಆ ಮೂಲಕ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟ ನಿರ್ಧಾರ ಬಹಿರಂಗ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.